ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಇನ್ಕ್ರಿಮೆಂಟ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರು ಕೂಡ ನಿಮ್ಮ ಸಂಪಾದನೆ ನಿಮ್ಮ ಲೈಫ್ ಸ್ಟೈಲ್ಗೆ ಸಾಕಾಗೋದಿಲ್ಲ. ಕುಟುಂಬದಲ್ಲಿರುವಂಥ ವಾತಾವರಣ ಚೆನ್ನಾಗಿರೋದಿಲ್ಲ, ಕಷ್ಟವನ್ನು ಅನುಭವಿಸುವಂಥ ವರ್ಷ. ಅದರಿಂದ ಈ ವರ್ಷ ಹೇಗಿದೆ ನಿಮ್ಮದು ಅಂದರೆ, ಈ ವರ್ಷ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ನಮ್ಮ ಕಾರ್ ಎಷ್ಟೇ ಐಷಾರಾಮಿ ಕಾರ್ ಆಗಿದ್ರು ಕೂಡ ರಸ್ತೆ ಚೆನ್ನಾಗಿರ್ಬೇಕಲ್ಲ. ರಸ್ತೆ ಚೆನ್ನಾಗಿದ್ರೆ ಮಾತ್ರ ಒಳ್ಳೆ ಟ್ರಾವೆಲಿಂಗ್ ಮಾಡ್ಬೋದು. ಅದರಿಂದ ಗೋಚಾರ ಅಂದರೆ ರಸ್ತೆ ಅಂತ. ಅದರಿಂದ ಈ ವರ್ಷ ಗೋಚಾರ ನಿಮಗೆ ಚೆನ್ನಾಗಿಲ್ಲದೆ ಇರೋದ್ರಿಂದ ನೀವು ಬಹಳ ಎಚ್ಚರಿಕೆಯನ್ನು ತಗೋಬೇಕು. ಸರ್ಪದೋಷ ನಿವಾರಣೆ ಮಾಡ್ಕೋಬೇಕು, ಪಿತೃದೋಷ ನಿವಾರಣೆ ಮಾಡ್ಕೋಬೇಕು. ನೀವು ಕುಂಭರಾಶಿಯವರು ಇದು ರೈಟ್ ಟೈಮ್ ಮಾಡ್ಕೊಳ್ಳೋಕ್ಕೆ, ಎಲ್ಲವೂ ಬಿಡುಗಡೆ ಆಗುವಂಥ ಟೈಮ್ ಬಂದಿದೆ. ಸುಬ್ರಹ್ಮಣ್ಯಕ್ಕೆ ಹೋಗಿ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಥವಾ ಕಾಳಹಸ್ತಿಗೆ ಹೋಗ್ಬಿಟ್ಟು ರಾಹುಕೇತು ಶಾಂತಿ ಸರ್ಪಶಾಂತಿಗಳನ್ನು ಮಾಡಿಸ್ಕೊಂಡು ಕ್ಷೇತ್ರ ದರ್ಶನವನ್ನು ಮಾಡಿ ಇನ್ನೊಂದು ವರ್ಷದಲ್ಲಿ 2 ಸರಿ ಆದರೂ ಕೂಡ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರೋದ್ರಿಂದ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ನಿಮಗೆ ಸಾಲ್ವ್ ಆಗುತ್ತೆ. ಕುಂಭರಾಶಿ ನೋಡಿ, ಗುರುಬಲ ಗೋಚಾರ ಫಲ ಅಂತ ಏನು ಹೇಳ್ತೀವಿ, ಆ ಗುರುಬಲ ಮತ್ತು ಗೋಚಾರ ಫಲದಲ್ಲಿ ಗುರುವಿಗೆ ಸಂಬಂಧಪಟ್ಟಂಥ ಫಲಾಫಲಗಳು ಹೇಗಿದೆ ಈ ಕುಂಭರಾಶಿಯವರಿಗೆ ಅಂತ ನೋಡೋದಾದರೆ, ನೋಡಿ ಕುಂಭರಾಶಿಯವರು ಆಲ್ರೆಡಿ ನೀವು ಏನಿದ್ರಿ 7.5 ಸಿಕ್ಕಾಕೊಂಡಿದ್ದೀರಿ. ಜನ್ಮದಲ್ಲಿ ರಾಹು 2ನೇ ಮನೆಯಲ್ಲಿ, ಶನಿ ಕೂತ್ಕೊಂಡಿದ್ದಾರೆ, ಲಗ್ನ ಅಧಿಪತಿ 2ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಪ್ಲಸ್ ಲಗ್ನದಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದರೆ ರಾಹು ಸ್ಥಿತರಾಗಿದ್ದಾರೆ. ಲಗ್ನದಲ್ಲಿ ರಾಹು ಅಂದರೆ ಜನ್ಮ ರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾಗ ದೈಹಿಕ ಪೀಡೆಯನ್ನು, ಚರ್ಮ ಬಾಧೆಯನ್ನು ಕೊಡ್ತಾರೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಕುಂಭರಾಶಿಯ ಮ್ಯಾಕ್ಸಿಮಮ್ ಜನ, ಬೇಕಂದರೆ ನೀವು ವಿಡಿಯೋ ನೋಡ್ತಿರೋರು ಮೆಸೇಜ್ ಮಾಡಿ, ನಿಮಗೆ ಕಳೆದ 1-2 ವರ್ಷದಿಂದ ಸ್ವಲ್ಪ ಸ್ಕಿನ್ ಅಲರ್ಜಿಗಳು ಕಾಣಿಸ್ಕೊಂಡಿರುತ್ತೆ, ಚರ್ಮ ಬಾಧೆಗಳು ಕಾಣಿಸ್ಕೊಂಡಿರುತ್ತೆ. ಇದು ರಾಹುಗೆ ಸಂಬಂಧಪಟ್ಟಂಥದ್ದು. ಏನಂದರೆ ಜನ್ಮ ರಾಶಿಯಲ್ಲಿ ರಾಹು ಸಂಚಾರ ಮಾಡುವಾಗ ಸ್ಕಿನ್ ಅಲರ್ಜಿಗಳು ಕಾಣಿಸ್ಕೊತದೆ, ಚರ್ಮ ಬಾಧೆಗಳು ಕಾಣಿಸ್ಕೊತದೆ. ಆ ನಿಟ್ಟಿನಲ್ಲಿ ಆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರಿ. ಜನ್ಮತಃ ಪಾಸ್ಟ್ ಕರ್ಮದ ಒಂದಷ್ಟು ಸರ್ಪದೋಷಗಳಿದೆ, ಪಿತೃದೋಷಗಳಿದೆ. ಅದನ್ನು ಅನುಭವಿಸುವಂಥ ಕೊನೆಗಾಲ ಇದು. ಅದನ್ನು ಕೂಡ ನೀವು ಈ ವರ್ಷ ಅನುಭವಿಸ್ಬೇಕಾಗ್ತದೆ. ಗುರುಬಲ ಇಲ್ಲ, 6ನೇ ಮನೆ ಗುರು ಹೋಗ್ಬಿಟ್ಟ. ಅವನು ಉಚ್ಚ ಸ್ಥಾನದಲ್ಲಿದ್ದರೂ ಕೂಡ ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಸಂಬಳ ಪರವಾಗಿಲ್ಲ ಅಥವಾ ಅದಕ್ಕಿಂತ ಉತ್ತಮವಾಗಿರುವಂಥ ಒಂದು ಕೆಲಸ ಸಿಕ್ತು, ಅಥವಾ ಒಂದು 500, 1000 ಅಥವಾ 2000, 5000 ಸ್ವಲ್ಪ ಇನ್ಕ್ರಿಮೆಂಟ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರು ಕೂಡ ನಿಮ್ಮ ಸಂಪಾದನೆ ನಿಮ್ಮ ಲೈಫ್ ಸ್ಟೈಲ್ಗೆ ಸಾಕಾಗೋದಿಲ್ಲ, ನಿಮ್ಮ ಸಾಲಕ್ಕೆ ಸಾಕಾಗೋದಿಲ್ಲ. ಕುಟುಂಬದಲ್ಲಿರುವಂಥ ವಾತಾವರಣ ಚೆನ್ನಾಗಿರೋದಿಲ್ಲ, ಕಷ್ಟವನ್ನು ಅನುಭವಿಸುವಂಥ ವರ್ಷ. ಅದರಿಂದ ಈ ವರ್ಷ ಹೇಗಿದೆ ನಿಮ್ಮದು ಅಂದರೆ, ಈ ವರ್ಷ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ಈ ವರ್ಷ ಆಲ್ಮೋಸ್ಟು ಆರೋಗ್ಯಕ್ಕೆ ಮತ್ತು ಆಸ್ಪತ್ರೆಗೆ ಹೆಚ್ಚು ಖರ್ಚು ಮಾಡುವಂಥದ್ದು. ಯಾಕಂದರೆ ವ್ಯಯಾಧಿಪತಿ ಶನಿ 2ನೇ ಮನೆಯಲ್ಲಿ ಕೂತಿರುವಂಥದ್ದು, ಲಗ್ನದಲ್ಲಿ ರಾಹು 7ನೇ ಮನೆಯಲ್ಲಿ ಕೇತು, ವಿವಾಹ ವಿಳಂಬ ಆಗುವಂಥದ್ದು, ವೈವಾಹಿಕ ಜೀವನ ಅಕಸ್ಮಾತ್ ಮದುವೆ ಆಗೋಯ್ತು ಅಂದರೂ ಮದುವೆ ಜೀವನ ಅಷ್ಟೊಂದು ಹ್ಯಾಪಿನೆಸ್ ಇರೋದಿಲ್ಲ. ದೂರ ಬದುಕುವಂಥದ್ದು, ಡೈವರ್ಸ್ಗೆ ಹೋಗುವಂಥದ್ದು, ಹೊಂದಾಣಿಕೆ ಆಗದೇ ಇರುವಂಥದ್ದು, ಜಗಳಗಳಾಗುವಂಥದ್ದು, ಈ ರೀತಿ ವಿಪರೀತವಾದಂಥ ಅನಾನುಕೂಲವಾದಂಥ ವರ್ಷ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಈ ವರ್ಷ ಯಾವುದೇ ವ್ಯವಹಾರಗಳನ್ನು ಮಾಡುವಾಗ 100 ಸರಿ ಯೋಚನೆ ಮಾಡಿ. ನನ್ನ ಪ್ರಕಾರ ಈ 1 ವರ್ಷ ಬಿಟ್ಬಿಡಿ. ಯಾಕಂದರೆ 2027 ಬಿಟ್ಬಿಟ್ರೆ 2027 ಬರೋದ್ರೊಳಗಡೆ ನಿಮಗೆ 7.5 ಕೂಡ ಮುಗಿದಿರುತ್ತೆ. ಅದರ ಜೊತೆಗೆ ಮುಂದಿನ ವರ್ಷ ಜೂನ್ ನಂತರ ನಿಮಗೆ ಗುರುಬಲ ಕೂಡ ಬರ್ತದೆ. ಆಗ 7.5 ಕ್ಲಿಯರ್ ಆಗುತ್ತೆ, ಗುರುಬಲ ಬರುತ್ತೆ. ಮುಂದೆ ವರ್ಷದಿಂದ ಎಲ್ಲ ಅನುಕೂಲ ಆಗುತ್ತೆ. ಆದ್ದರಿಂದ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಪಾರ್ಟ್ನರ್ಶಿಪ್ ಮಾಡುವಂಥದ್ದು, ಪಾಲುದಾರಿಕೆ ವ್ಯವಹಾರವನ್ನು ಮಾಡುವಂಥದ್ದು, ಅದು ಓವರ್ ಕಮಿಟ್ಮೆಂಟ್ ಮಾಡಿಕೊಡುವಂಥದ್ದು, ಹೊಸ ಬಿಸ್ನೆಸ್ಗೆ ಕೈ ಹಾಕುವಂಥದ್ದು, ಈ ಥರದ ಯಾವ ಕೆಲಸವನ್ನು ಕೂಡ ನೀವು ಮಾಡಬೇಡಿ. ಈ ಥರ ಕೆಲಸಗಳನ್ನು ನೀವು ಮಾಡೋದ್ರಿಂದ ಅನೇಕ ತೊಂದರೆಯನ್ನು ನೀವು ಅನುಭವಿಸ್ಬೇಕಾಗ್ತದೆ. ಓವರಾಲ್ ಕುಂಭರಾಶಿಯವರಿಗೆ ಹೇಳೋದಾದರೆ ಅಷ್ಟೊಂದು ಪಾಸಿಟಿವ್ ಅಲ್ಲ. 7.5 ನಡುವೆ ಎಲ್ಲರೂ ಕೆಟ್ಟದ್ದೇ ಆಗುತ್ತೆ ಅಂತಲ್ಲ. ನಿಮ್ಮ ಕರ್ಮಾನುಸಾರ ಏನೋ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದಾಗ ಒಂದಷ್ಟು ಪಾಸಿಟಿವ್ ಇರುತ್ತೆ. ಆದರೆ ನಮ್ಮ ಕಾರ್ ಎಷ್ಟೇ ಐಷಾರಾಮಿ ಕಾರ್ ಆಗಿದ್ರು ಕೂಡ ರಸ್ತೆ ಚೆನ್ನಾಗಿರ್ಬೇಕಲ್ಲ. ರಸ್ತೆ ಚೆನ್ನಾಗಿದ್ರೆ ಮಾತ್ರ ಒಳ್ಳೆ ಟ್ರಾವೆಲಿಂಗ್ ಮಾಡ್ಬೋದು. ಅದರಿಂದ ಗೋಚಾರ ಅಂದರೆ ರಸ್ತೆ ಅಂತ. ಅದರಿಂದ ಈ ವರ್ಷ ಗೋಚಾರ ನಿಮಗೆ ಚೆನ್ನಾಗಿಲ್ಲದೆ ಇರೋದ್ರಿಂದ ನೀವು ಬಹಳ ಎಚ್ಚರಿಕೆಯನ್ನು ತಗೋಬೇಕು. ಇಲ್ಲಾಂದರೆ ಅನೇಕ ಸಮಸ್ಯೆಗಳನ್ನು ನೀವು ಅನುಭವಿಸ್ಲಿಕ್ಕೆ ಉಂಟು ಅನ್ನುವಂಥ ವಿಷಯ ನೀವು ಗಮನಿಸಬೇಕು. ಹಾಗಾದರೆ ಏನು ಮಾಡಬೇಕು? ನೀವೆಲ್ಲರೂ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶನಿ ಸಿಂಗಾಪುರ ದರ್ಶನವನ್ನು ಮಾಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ 2ನೇ ಮನೆ ಲಗ್ನಾಧಿಪತಿ ವ್ಯಯಾಧಿಪತಿ ಮಹಾಸ್ವಾಮಿ
ಮತ್ತು 7.5 ಸಿಕ್ಕಾಕೊಂಡಿದ್ದೀರಾ, ಅದರಿಂದ ಗುರುಗಳ ದರ್ಶನವೂ ಆಗುತ್ತೆ, ಮಹಾಸ್ವಾಮಿಯಾದಂಥ ಶನೇಶ್ವರ ಸ್ವಾಮಿಯ ದರ್ಶನವೂ ಆಗುತ್ತೆ. ಇದರಿಂದ ಒಂದಷ್ಟು ದೋಷಗಳು ಕಡಿಮೆ ಆಗುತ್ತೆ. ಎರಡನೇದು ಬಂದು ಸರ್ಪದೋಷ ನಿವಾರಣೆ ಮಾಡ್ಕೋಬೇಕು, ಪಿತೃದೋಷ ನಿವಾರಣೆ ಮಾಡ್ಕೋ. ನೀವು ಕುಂಭರಾಶಿಯವರು ಇದು ರೈಟ್ ಟೈಮ್ ಮಾಡ್ಕೊಳ್ಳೋಕ್ಕೆ, ಎಲ್ಲವೂ ಬಿಡುಗಡೆ ಆಗುವಂಥ ಟೈಮ್ ಬಂದಿದೆ. ಸುಬ್ರಹ್ಮಣ್ಯಕ್ಕೆ ಹೋಗಿ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಥವಾ ಕಾಳಹಸ್ತಿಗೆ ಹೋಗ್ಬಿಟ್ಟು ರಾಹುಕೇತು ಶಾಂತಿ, ಸರ್ಪಶಾಂತಿಗಳನ್ನು ಮಾಡಿಸ್ಕೊಂಡು ಕ್ಷೇತ್ರ ದರ್ಶನವನ್ನು ಮಾಡಿ ಇನ್ನೊಂದು ವರ್ಷದಲ್ಲಿ 2 ಸರಿ ಆದರೂ ಕೂಡ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರೋದ್ರಿಂದ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ನಿಮಗೆ ಸಾಲ್ವ್ ಆಗುತ್ತೆ. ಇದನ್ನು ಮಾಡಬೇಕು. ಮತ್ತು ಪ್ರತಿ ಗುರುವಾರ, ಭಾಳ ಮುಖ್ಯವಾಗಿ ಪ್ರತಿ ಗುರುವಾರ ಮತ್ತು ಭಾನುವಾರ 2 ದಿನ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು, ಸುಬ್ರಹ್ಮಣ್ಯನಿಗೆ ಹಾಲಭಿಷೇಕ ಮಾಡುವಂಥದ್ದು, ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಜೊತೆಗೆ ಶನಿವಾರದ ದಿನ ಎಳ್ಳು, ಉದ್ದು, ಉರುಳಿ ಇವು 3 ಕೂಡ ದಾನ ಮಾಡುವಂಥದ್ದು. ಇದರಿಂದ ಈ ವರ್ಷ ನಿಮಗೆ ಪಾಸಿಟಿವ್ ಆಗುತ್ತೆ. ಭಾಳ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು, ಓವರ್ ಕಮಿಟ್ಮೆಂಟ್ಗಳು ಮಾಡ್ಕೋಬೇಡಿ. ಓವರ್ ಕಮಿಟ್ಮೆಂಟು, ಸಾಲಕ್ಕೆ ಸಿಕ್ಕಾಕೊಳ್ಳೋದು, ಅತಿ ಆಸೆಗೆ ಬಿದ್ದು ಸಮಸ್ಯೆಗಳನ್ನು ಮಾಡ್ಕೊಳ್ಳುವಂಥದ್ದು, ಭ್ರಮೆಗೆ ಸಿಕ್ಕಾಕೊಳ್ಳುವಂಥದ್ದು, ಯಾರೋ ಮಾಡ್ತಾವ್ರೆ ಅಂತ ಮಾಡೋಕ್ಕೆ ಹೋಗೋದು, ಕೆಲಸ ಬಿಟ್ಬಿಟ್ಟು ಇನ್ನೊಂದು ಕೆಲಸ ಚೇಂಜ್ ಮಾಡ್ತೀನಿ ಅಂತ ಹೋಗುವಂಥದ್ದು, ಈ ಥರದ್ದು ಏನೋ ರಿಸ್ಕ್ ಫ್ಯಾಕ್ಟರ್ ಮಾಡ್ಕೋಬೇಡಿ. ಅದರ್ವೈಸ್ ನಾನು ಹೇಳಿದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಅನುಕೂಲ ಆದರೆ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶನೇಶ್ಚರಾಯ ನಮಃ, ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶನೇಶ್ಚರಾಯ ನಮಃ, ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶ್ರೀ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ 18 ಬಾರಿ ಅಥವಾ 108 ಬಾರಿ ಜಪ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಎಲ್ಲ ದೋಷಗಳು ಕಡಿಮೆ ಆಗುತ್ತೆ, ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ.